ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೆಂಬರ್ 2024 ಕೊನೆ ದಿನ. ಇವತ್ತಿಗೆ ಡಿಸೆಂಬರ್ ಹಾಗೆ 2024 ಮುಗೀತು. ಮುಂದೆ ನಾಳೆಯಿಂದ 2025 ಸ್ಟಾರ್ಟ್ ಆಗುತ್ತೆ. ಬಟ್ 2024ರಲ್ಲಿ ನಾವಂತೂ ಏನೂ ಮಾಡಿಲ್ಲ. ಎಷ್ಟೊಂದು ಜನ ಸಾಧನೆಗಳು ಮಾಡಿದ್ದಾರೆ, ಬಟ್ ನಾನಂತೂ ಏನೂ ಮಾಡಿಲ್ಲ. ನೀವು ಯಾರಾದರೂ 2024ರಲ್ಲಿ ಅಂದ್ಕೊಂಡಿದ್ದ ಕೆಲಸನ ಪೂರ್ತಿ ಮಾಡಿದ್ದೀರಾ ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ತಿಳ್ಕೊತೀನಿ. ಇವತ್ತು 2024 ಮುಗಿಯುತ್ತೆ. ನಾವು 2024ರಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು 2025ರಲ್ಲಾದ್ರೂ ಆಗಲಿ ಅಂತ ಹೇಳಿ ನಾವು ವಿಶ್ ಮಾಡೋಣ. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಕೂಡ ವಿಶ್ ಮಾಡ್ತೀನಿ. ನೀವು ಯಾರಾದ್ರೂ 2024ರಲ್ಲಿ ಅಂದ್ಕೊಂಡಿರೋಂತಹ ಕೆಲಸ ಇನ್ಕಂಪ್ಲೀಟ್ ಆಗಿದ್ರೆ, ಇಲ್ಲ ನಿಮ್ಮ ಕೈ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಅದನ್ನು 2025ರಿಂದ ಶುರು ಮಾಡಿ 2025ರಲ್ಲಾದ್ರೂ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು 2024 ಮುಗಿತಾ ಇರೋದ್ರಿಂದ 2025 ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಜಸ್ಟ್ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದು ಕೇಕ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಯಾವ ಥರ ಅಂತ ಹೇಳಿದ್ರೆ, ನಾನು ಕ್ರೀಮ್ ಇರೋಂತಹ ಕೇಕ್ ಮಾಡಲ್ಲ. ನನಗೆ ಪರ್ಸ್ನಲಿ ಪ್ಲೈನ್ ಕೇಕ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಪ್ಲೈನ್ ಕೇಕೆ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಕೂಡ ಆಗುತ್ತೆ ಅಂತ. ನಾವೇನು ಗ್ರ್ಯಾಂಡಾಗೇನು ಮಾಡಲ್ಲ, ಸಿಂಪಲ್ಲಾಗಿ ಏನೋ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಒಬ್ಬೊಬ್ಬರು ಪಬ್ಬಿಗೆ ಹೋಗ್ತಾರೆ, MG ರೋಡ್ಗೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಅದೆಲ್ಲ ಏನೂ ಮಾಡಲ್ಲ, ಜಸ್ಟ್ ಒಂದು ಕೇಕ್ ಎಲ್ಲ ಕಟ್ ಮಾಡಿ ಸಿಂಪಲ್ಲಾಗಿ ಮಾಡ್ಕೊತೀವಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಒಂದು ಚಿಕ್ಕದಾಗಿ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳೋಣ. ಹಾಗೆ ನಾನು ಪ್ಲೈನ್ ಕೇಕ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಪ್ಲೈನ್ ಕೇಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಎಲೆಕ್ಟ್ರಿಕಲ್ ಬೀಟರ್ ಇಲ್ಲ ಅಂತ ಹೇಳಿದಾಗ ಮಿಕ್ಸಿಯಲ್ಲಿ ಯಾವ ಥರ ಮಾಡ್ಕೋಬೋದು ಪ್ಲೈನ್ ಕೇಕ್ನ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ನಾನು 100% ಎಲೆಕ್ಟ್ರಿಕಲ್ ಬೀಟರಲ್ಲಿ ಮಾಡಿದಾಗ ಬರೋ ಅಂತಹ ಕೇಕ್ ಮಿಕ್ಸಿಯಲ್ಲಿ ಮಾಡಿದಾಗ ಸಿಗುತ್ತೆ ಅಂತ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಬೀಟರಲ್ಲಿ ಮಾಡಿದಾಗ ಬರುವಂತಹ ಕೇಕ್ಗೂ ಮಿಕ್ಸಿನ ಯೂಸ್ ಮಾಡಿ ಮಾಡಿದಂತಹ ಕೇಕ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏನಂತ ಹೇಳಿದ್ರೆ, ಆ ಸ್ಪಾಂಜಿನೆಸ್ ಇರ್ಬೋದು, ಹಾಗೆ ಆ ಸ್ಟ್ರಕ್ಚರ್ ಇರ್ಬೋದು, ಅದೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಖಂಡಿತವಾಗ್ಲೂ. ಯಾಕೆಂದರೆ ಎಲೆಕ್ಟ್ರಿಕಲ್ ಬೀಟರ್ನ ಯೂಸ್ ಮಾಡಿ ಮಾಡಿದಾಗ ಅದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಎಲೆಕ್ಟ್ರಿಕಲ್ ಬೀಟರ್ ಇಲ್ದಿಲ್ಲ ನಾರ್ಮಲ್ ಮಿಕ್ಸಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಆದರೂ ಕೂಡ ಕೆಲವೊಂದ್ಸಲ ನಮಗೆ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೆ. ಹಾಗೆ ಹೊರಗಡೆ ಬೇಡ, ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ. ಆವಾಗ ಮನೆಯಲ್ಲಿ ಎಲೆಕ್ಟ್ರಿಕಲ್ ಬೀಟರ್ ಇರಲ್ಲ. ಸೊ ಆ ಟೈಮಲ್ಲಿ ನಾವು ಮಿಕ್ಸಿಲಿ ಹೇಗೆ ನಾನು ಕೇಕ್ನ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ವೆರಿ ಇಂಪಾರ್ಟೆಂಟ್, ಯಾವಾಗಲೂ ಅಷ್ಟೇ ಕೇಕ್ನ ಮಾಡುವಾಗ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಮೆಜರ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಕ್ ಹಾಳಾಗುತ್ತೆ. ಸೊ ನಾನಿವತ್ತು ಆ ಮೆಜರ್ಮೆಂಟ್ ವೈಸು ಯಾವ ರೀತಿ ಕೇಕ್ನ ಮಾಡ್ಕೋತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಇವಾಗ ಕೇಕ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಇವಾಗ ಕೇಕ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲನೇದಾಗಿ 2 ಮೊಟ್ಟೆನ ತೊಗೊಂಡಿದ್ದೀನಿ. ಈ ಮೊಟ್ಟೆ ಫ್ರಿಜ್ಜಲ್ಲಿ ಇಟ್ಟಿರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ಮೊಟ್ಟೆ ಆಗಿರಬೇಕು. ಹಾಗೆ ನಾನಿವಾಗ ಇಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಈ ರೀತಿ ಮೆಜರ್ಮೆಂಟ್ ಕಪ್ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಹಾಗೆ ಹೊರಗಡೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ನೀವು ತಂದು ಇಟ್ಕೊಂಡ್ರೆ ಬೇಕಿದ್ರೆ ನಿಮಗೆ ಬೇಕಾದಾಗ ನೀವು ಮೆಜರ್ಮೆಂಟ್ ವೈಸ್ ನೀವು ಮಾಡ್ಕೋಬೋದು. ಹಾಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಈ ಎಣ್ಣೆನ ತಗೊಳ್ಳುವಾಗ ಯಾವುದೇ ರೀತಿ ಫ್ಲೇವರ್ ಇರೋವಂತಹ ಎಣ್ಣೆನ ತಗೋಬಾರ್ದು. ಅಂದರೆ ಕಡಲೆ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ ಈ ಥರದ್ದನ್ನು ತಗೋಬಾರ್ದು. ನಾರ್ಮಲ್ ಸನ್ಫ್ಲವರ್ ಪ್ಯಾಕೆಟ್ ಆಯಿಲ್ನ ತಗೋಬೇಕು. ಹಾಗೆ ಈ 3 ಕೂಡ ಹಾಕ್ಕೊಂಡು ನೀಟಾಗಿ ಹೈ ಸ್ಪೀಡಲ್ಲಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಸಕ್ಕರೆ ಕರಗೋವರೆಗೂ. ನೀವು ಬೇಕಿದ್ರೆ ಇದಕ್ಕೆ ಸಕ್ಕರೆ ಪೌಡರ್ ಕೂಡ ಹಾಕೋಬೋದು, ಬಟ್ ನಾನು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಗ್ರೈಂಡ್ ಮಾಡಿ ಆದಮೇಲೆ ನಾನಿವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದನ್ನು ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಆನ್ ಮಾಡಿಕೊಂಡು ಅದರೊಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಈ ರೀತಿ ಪ್ರೀ ಹೀಟನ್ನು ಮಾಡ್ಕೋಬೇಕಾಗತ್ತೆ.
ಆ ಪ್ರೀ ಹೀಟ್ ಮಾಡೋ ಸಮಯದಲ್ಲೇ ನಾವು ಇದಕ್ಕೆ ಹಾಲನ್ನು ಹಾಕೋಬೇಕಾಗತ್ತೆ ಈ ಮಿಕ್ಸ್ಚರ್ಗೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟ್ ವೈಸೇ ತೊಗೋಬೇಕು, ತುಂಬ ಒಳ್ಳೆಯದು ಮತ್ತು ಕರೆಕ್ಟಾಗೂ ಕೂಡ ಬರುತ್ತೆ. ಮೆಜರ್ಮೆಂಟ್ ತಪ್ಪಾದರೆ ಕೇಕ್ ಹಾಳಾಗುತ್ತೆ. ಹಾಗೆ ನಾನು ಇಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮನೆಯಲ್ಲೇ ಇರುವಂತಹ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲ ಅಂತ ಹೇಳಿದ್ರೆ ಅಂಗಡಿಯಿಂದ ತಂದು ಕೂಡ ನೀವು ಪ್ಯಾಕೆಟ್ ಬೆಣ್ಣೆನೂ ಕೂಡ ಯೂಸ್ ಮಾಡ್ಬೋದು. ನಾನು ಒಂದು 30 ಗ್ರಾಮಷ್ಟು ಅಂದರೆ 30 ಗ್ರಾಮಷ್ಟು ಬೆಣ್ಣೆನ ಹಾಕಿ ಹಾಲಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಆ ಹಾಲು ಕುದಿ ಬರಬೇಕು, ಉಕ್ಕಿ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಬೆಣ್ಣೆ ಕರಗಿದ್ರೆ ಸಾಕು, ಅಷ್ಟು ಬಿಸಿಯಾದರೆ ಸಾಕು. ಹಾಗೆ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ಬ್ಯಾಟರ್ನ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೈದಾನ ಹಾಕ್ಕೊಳ್ತಾ 1 ಕಪ್ ಆಗುವಷ್ಟು ಮೈದಾನ ನಾನು ಅಳತೆ ಮಾಡಿ ಕರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಕೇಕ್ ಮಾಡುವಾಗ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಹಾಗೆ ಇವಾಗ ಇಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ಗೂ ಬೇಕಿಂಗ್ ಸೋಡಾಗೂ ವ್ಯತ್ಯಾಸ ಇರುತ್ತೆ, ನೀವು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇಕಿಂಗ್ ಸೋಡಾನ ಹಾಕೋಬಾರ್ದು, ಬೇಕಿಂಗ್ ಪೌಡರ್ನ ಹಾಕೋಬೇಕು. ಹಾಗೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾವಿವಾಗ ಹಾಲು ಮತ್ತು ಬೆಣ್ಣೆನ ಕಾಯಿಸಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಯಾವಾಗಲೂ ಅಷ್ಟೇ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನು ಬೆಣ್ಣೆ ಕಾಯಿಸಿದಂಥ ಹಾಲನ್ನು ಪೂರ್ತಿಯಾಗಿ ಬಳಸ್ಕೊಂಡಿದ್ದೀನಿ, ಆದರೆ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಡೇಟ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಮತ್ತು ಡೇಟ್ಸು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕೋಬೋದು. ಮತ್ತು ಡ್ರೈ ಫ್ರೂಟ್ಸು ಕೂಡ ಆಪ್ಷನಲ್ಲೇ. ನಾನು ಇಲ್ಲಿ ಟೂಟಿ ಫ್ರೂಟಿನ ಯೂಸ್ ಮಾಡಬಾರ್ದು ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೂಟಿ ಫ್ರೂಟಿನ ನಾನು ಇವಾಗ ತಿನ್ನೋ ಹಾಗಿಲ್ಲ, ಹಾಗಾಗಿ ಯಾಕಂದರೆ ಟೂಟಿ ಫ್ರೂಟಿನ ಪರಂಗಿ ಕಾಯಿಂದ ಮಾಡಿರ್ತಾರೆ, ಹಾಗಾಗಿ ಟೂಟಿ ಫ್ರೂಟಿ ಬೇಡ ಅಂತ ಹೇಳಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂತ ಹೇಳಿದ್ರೆ ನೀವು ಟೂಟಿ ಫ್ರೂಟಿನ ಹಾಕ್ಕೋಬೋದು. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕೇಕ್ ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಆಯಿಲನ್ನು ಸ್ಪ್ರೆಡ್ ಆಗೋ ಥರ ಅದಕ್ಕೆ ಹಚ್ಕೋಬೇಕು. ಹಾಗೆ ಅದಕ್ಕೆ ನೀಟಾಗಿ ಕರೆಕ್ಟ್ ಆಗೋ ಥರ ಒಂದು ಸೈಜಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ನಾನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಿದ್ದು ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಬ್ಯಾಟರ್ನ ಕೇಕ್ ಪ್ಯಾನಲ್ಲಿ ಹಾಕಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಹಾಕಿದ್ದಾದಮೇಲೆ ಈ ರೀತಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ, ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೋಗಲಿ ಅಂತ ಹೇಳಿ. ಹಾಗೆ ನಾನು ಮಿಕ್ಕಿದ್ದಂತಹ ಡ್ರೈ ಫ್ರೂಟ್ಸ್ನ ಈ ರೀತಿ ಮೇಲೆ ಹಾಕಿ ಜಸ್ಟ್ ಡೆಕೋರೇಟಿವ್ ಥರ ಕಾಣಲಿ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ಪ್ರೀ ಹೀಟ್ ಆಗಿದೆ. ನೀವು ಕುಕ್ಕರ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಪಾತ್ರೆಯಲ್ಲೂ ಕೂಡ ನೀವು ಯಾವ ಪಾತ್ರೆಯಲ್ಲಿ ಕೇಕ್ ಮಾಡ್ತಾಯಿದ್ದೀರಾ ಆ ಪಾತ್ರೆ ಇಡೋಷ್ಟು ಸೈಜಲ್ಲಿ ಇರೋವಂತಹ ಪಾತ್ರೆನ ಇಟ್ಕೊಂಡು, ದಪ್ಪ ತಳ ಇರೋವಂತಹ ಪಾತ್ರೆನ ಇಟ್ಕೊಂಡು ಪ್ರೀ ಹೀಟ್ ಮಾಡಿಕೊಂಡು ಈ ರೀತಿ ಕೇಕ್ನ ಮಾಡ್ಕೋಬೋದು ಈಸಿಯಾಗಿ. ಹಾಗೆ ಕೇಕನ್ನು ನಾನು ಅದರೊಳಗಡೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇಟ್ಟಿರೋ ಕೇಕ್ ಪ್ಯಾನು ಅಂದರೆ ಕುಕ್ಕರ್ಗೆ ಟಚ್ ಆಗ್ತಾ ಇಲ್ಲ, ಆ ರೀತಿ ಇಟ್ಕೋಬೇಕು. ಆ ರೀತಿ ಸ್ಪೇಸ್ ಇರೋ ಥರ ನೀವು ಪಾತ್ರೆನ ತೊಗೋಬೇಕಾಗತ್ತೆ. ಹಾಗೆ ಕ್ಯಾಪಲ್ಲಿ ನಾವು ರಬ್ಬರ್ ಏನಿರುತ್ತೆ ಅದನ್ನು ತೆಗೆದು ಬೇಯಿಸ್ಕೋಬೇಕಾಗತ್ತೆ. ಎಷ್ಟು ನಿಮಿಷ ಅಂತ ಹೇಳಿದ್ರೆ ನಾನು 35ರಿಂದ 40 ನಿಮಿಷಗಳ ಕಾಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಗ್ಯಾಸ್ ಏನಾದರೂ ಹೈ ಫ್ಲೇಮಲ್ಲಿ ಅಂದರೆ ಉರಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು 30 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದೊಂದು ಸಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾಗ್ಲೂ ಕೂಡ ಗ್ಯಾಸು ಸ್ವಲ್ಪ ಬೆಂಕಿ ಜಾಸ್ತಿ ತಾಕುತ್ತೆ, ಆವಾಗ 30 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬಟ್ ನಾನಿಲ್ಲಿ 35ರಿಂದ 40 ನಿಮಿಷಗಳ ಕಾಲ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಒಂದು ಚಾಕುನ ತೊಗೊಂಡು ಅದನ್ನು ಚುಚ್ಚಿ ನೋಡಿದಾಗ
ಚಾಕುಗೆ ಯಾವುದೇ ಕಾರಣಕ್ಕೂ ಏನು ಅಂಟ್ಕೋಬಾರ್ದು. ಅಕಸ್ಮಾತ್ ಅಂಟ್ಕೋತಿದೆ ಅಂತ ಹೇಳಿದ್ರೆ ಇನ್ನೊಂದು 5 ನಿಮಿಷ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮಾಗಿ ಬೇಯಿಸ್ಕೋಬೋದು. ಹಾಗೆ ನಾನು ಅದು ಬೆಂದಿದ್ದೆಲ್ಲ ಆದಮೇಲೆ ಕುಕ್ಕರಿಂದ ತೆಗೆದು ಈ ರೀತಿ ಆರೋದಕ್ಕೆ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಬೆಂದು ಅದು ಎಲ್ಲ ಬಿಟ್ಕೊಂಡಿದೆ ಪಾತ್ರೆಯಿಂದ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ನೀಟಾಗಿ ಬೆಂದಿದೆ ಕೂಡ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಆವಾಗಲೇ ಹೇಳ್ದಾಗೆ ಇದ್ರ ಸ್ಪಾಂಜಿನೆಸ್ ಇರ್ಬೋದು, ಸ್ಟ್ರೆಚ್ಚರ್ ಇರ್ಬೋದು, ಸ್ವಲ್ಪ ಚೇಂಜಸ್ ಇರುತ್ತೆ ಎಲೆಕ್ಟ್ರಿಕಲ್ ಬೀಟರ್ಗೂ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡು ಮಾಡಿದಾಗ್ಲೂ. ಬಟ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬೇಕ್ ಕೂಡ ಆಗಿದೆ. ಹಾಗೆ ಮುಟ್ಟಿದ್ರೂ ಕೂಡ ಯಾವುದೇ ರೀತಿ ಕೈಗೆ ಅದು ಅಂಟ್ಕೋತಾ ಇಲ್ಲ ಅಂತ ಹೇಳಿದರೆ ಅದು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂತ ಹೇಳಿದರೆ ನೈಟ್ ನಾವು ಇದನ್ನೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ. ಹಾಗೆ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಇದ್ದಿದ್ದರಿಂದ ನಮ್ಮ ಮನೆಯವರು ಅಡುಗೆ ಮಾಡಬೇಡ ಹೊರಗಡೆನೇ ಊಟ ತರ್ತೀನಿ ಅಂತ ಹೇಳಿ ಬಿರಿಯಾನಿ ಕಬಾಬ್ ಎಲ್ಲ ತಂದಿದ್ರು. ಸೊ ಅದನ್ನೆಲ್ಲ ನಾನು ನನ್ನ ಮಗ ತಿಂದ್ವಿ, ಅವರು ಹೊರಗಡೆನೇ ತಿನ್ಕೊಬಂದಿದ್ರು. ನಾವು ಯಾಕೆ ಇಲ್ಲೇ ತಿನ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮೇಲ್ಗಡೆ ಫ್ರೆಂಡ್ಸ್ ಮನೆಗೆ ಹೋಗಬೇಕು, ಅವರೆಲ್ಲರೂ ಫುಲ್ ವೆಜ್ಜು, ಅವ್ರು ಯಾರೂ ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಇದನ್ನೆಲ್ಲ ತಿಂದು ಮೇಲ್ಗಡೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಎಲ್ಲರೂ ಬಂದಿದ್ದರು, ಸುಮ್ಮನೆ ರೀಲ್ಸ್ ಮಾಡೋಣ ಅಂತ ಹೇಳಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು. ಫನ್ನಿ ಆಗಿತ್ತು ಮೂಮೆಂಟ್ಸ್ ಅಂತೂ. ಜಾಸ್ತಿ ಹೊತ್ತೇನು ಯಾರೂ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ಎಲ್ರಿಗೂ ಆಫೀಸ್ ಇದ್ದಿದ್ದರಿಂದ, ಬೆಳಗ್ಗೆ ಸ್ಕೂಲು ಕಾಲೇಜೆಲ್ಲ ಇದ್ದಿದ್ದರಿಂದ ಒಂದು ಸ್ವಲ್ಪ ಹೊತ್ತು ಹಾಗೆ ಒಂದು 1/2 ಅವರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಕೂಡ ರೀಲ್ಸ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಜಸ್ಟ್ ಪ್ರಾಕ್ಟೀಸ್ ಮಾಡಿಕೊಂಡು ಹಂಗೆ ಏನೇನೋ ಮಾಡ್ತಾಯಿದ್ರು ರೀಲ್ಸ್ ಎಲ್ಲ. ಚೆನ್ನಾಗಿತ್ತು. ಸೊ ಸುಮ್ಮನೆ ರೀಲ್ಸು ಡ್ಯಾನ್ಸು ಎಲ್ಲ ಆಗಿದ್ದಾದಮೇಲೆ ಮಕ್ಕಳ ಕೈಲೇ ನಾನು ಮಾಡಿದಂತಹ ಕೇಕನ್ನು ಈ ರೀತಿ 12 ಗಂಟೆಗೆ ಕಟ್ ಮಾಡಿ ಜಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನು. ನೀವು ಹೇಗೆ ಮಾಡಿದ್ರಿ ನಿಮ್ಮ ಮನೇಲಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನೀವು ಅಂದ್ಕೊಂಡಿರೋದೆಲ್ಲ ನಿಮ್ಮ ಬಾಳಲ್ಲಿ ಆಗಲಿ, ಹಾಗೆ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ಸಿಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.